ಅಲ್ಲ ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ ನಾವು ಸರ್ಕಾರದಿಂದ, ನಾವು ಮೊದಲೇ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೀವಿ. ಅವರು ಸಬ್ಮಿಟ್ ಮಾಡೋದು ಅವರು SIT ನವರಿಗೆ ಬಿಟ್ಟಿರ್ತಕ್ಕಂಥದ್ದು ಮಾಡಬೇಕು. ಅವರಿಗೆ 90 days ಇತ್ತಲ್ಲ, ಅದ್ರೊಳಗಡೆ ಮಾಡಲೇಬೇಕಲ್ಲ. ಮಾಹಿತಿ ಕೊಟ್ಟವ್ರ ಸರ್ ಸರ್ಕಾರಕ್ಕೆ ಏನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ? ಅಲ್ಲ, ಅವರು ಇವಾಗ ಸಬ್ಮಿಟ್ ಮಾಡಿದ್ಮೇಲೆ ಕೊಡ್ತಾರೆ. ನಿರೀಕ್ಷೆ ಇದೆ ಸರ್ ಚಾರ್ಜ್ ಶೀಟ್ ಅಲ್ಲಿ ಏನ್ ಷಡ್ಯಂತ್ರ ಬಯಲಾಗುತ್ತೆ ಅನ್ನುವಂತ ನಿರೀಕ್ಷೆ ಸರ್. ಅದೇ ಅದು ಬರ್ಲಿ, ಹೊರಗಡೆ ಬರ್ಲಿ, ಬಂದ ಮೇಲೆ ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ನೀವು ಒಂದು ಪ್ರತಿ ಕೇಳಿದ್ದೀರಾ ಸರ್? ಅವ್ರು ಕೊಡ್ತಾರೆ, ಕೊಡ್ಲೇಬೇಕಲ್ಲ. ಸರ್ಕಾರಕ್ಕೆ SIT ಮಾಡಿರೋರು ನಾವೇ ಅಲ್ವಾ, ಸರ್ಕಾರ ಅಲ್ವಾ? ಸೊ ಸರ್ಕಾರಕ್ಕೆ ಅವ್ರು ಕೊಡ್ಲೇಬೇಕಾಗುತ್ತೆ. ಅಲ್ಲ, ವಾಸ್ತವಾಂಶ ಏನಿದೆ ಬೆಳವಣಿಗೆ ಅಪ್ಡೇಟ್ ಆಗಿ ಮಾಡ್ಲೇಬೇಕಲ್ಲ ಸದನಕ್ಕೆ. ಸದನದಲ್ಲಿ ಚರ್ಚೆ ಆಗಿದೆ, ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆ, ಸದನಕ್ಕೆ ಮಾಹಿತಿ ಕೊಡ್ಲೇಬೇಕಲ್ವಾ. ಹೊರೆ ಆಗೋಯ್ತಾ? ಈ ಬಾರಿನ 2.5 ವರ್ಷಕ್ಕೆ ಮಾತ್ರ ಆಡಳಿತದ ಬಗ್ಗೆ ಸಮಾಧಾನ ಇದೆಯಾ ಸರ್? ಎರಡೂ ತರ ಇದೆ. ಒಂದು, ಜನ ಸಮುದಾಯಕ್ಕೆ ನಾವು ಕೊಟ್ಟಂತ ಭರವಸೆಗಳು ಹೆಚ್ಚಿನ ಅಂಶ ಅಂದ್ರೆ ಅರ್ಧದಲ್ಲಿ ನಾವೇನು ಪ್ರಯಾರಿಟಿ ಮೇಲೆ ಈಡೇರಿಸಬೇಕಾಗಿತ್ತು. ಉದಾಹರಣೆಗೆ ಗ್ಯಾರಂಟಿಗಳಿರ್ಬೋದು, ಕೆಲವು ಪ್ರಾಜೆಕ್ಟ್ಸ್ಗಳಿರ್ಬೋದು, ಇವುಗಳನ್ನೆಲ್ಲ ನಾವು ಮಾಡಿದ್ದೇವೆ ಅನ್ನುವಂಥ ಸಮಾಧಾನ ಇದೆ. ಮುಂದೆ ಮಾಡತಕ್ಕಂಥ ದೃಷ್ಟಿಯಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಫೈನ್ ಟ್ಯೂನ್ ಮಾಡ್ಕೋಬೇಕು ಅಂತಾರಲ್ಲ, ಅಂದ್ರೆ ಯಾವುದು ಅನವಶ್ಯಕವಾದಂಥ ಖರ್ಚುಗಳಿರ್ತವೆ ಅದನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂದ್ರೆ, ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂತ ಹಣ ಒಂದು GST ನಲ್ಲಿ ಬಹಳ ಕಡಿಮೆ ಕೊಟ್ಟಿದ್ದಾರೆ. ಎರಡನೇದು, ನಮಗೆ 50-50, 60-40 ಈ ರೀತಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ. ಉದಾಹರಣೆಗೆ ನಮಗೆ JJM ಏನಿದೆ, ಏನು ಜಲ್ ಜೀವನ್ ಮಿಷನ್, ಬಹಳಷ್ಟು ಹಣ ಪೆಂಡಿಂಗ್ ಇದೆ. ಅದನ್ನ ಅವರೇ ಹೇಳ್ತಾರೆ ಫ್ಲಾಗ್ಶಿಪ್ ಪ್ರೋಗ್ರಾಮು, ಇಡೀ ದೇಶದಲ್ಲಿ ನಾವು ಮನೆ ಮನೆಗೆ ಗಂಗೆ ನೀರು ತಲುಪಿಸ್ತೇವೆ ಎನ್ನುವಂತ ಕಾರ್ಯಕ್ರಮ, ಬಹಳ ಅತಿ ದೊಡ್ಡ ಕಾರ್ಯಕ್ರಮ. ಅದ್ರದ್ದು ಹಣ ಕೊಡ್ಬೇಕಲ್ಲ, ಅದನ್ನ ಕೂಡ ನಮ್ಗೆ ಕೊಡೋದಕ್ಕಾಗಿ ಅದನ್ನು ನಾವೇ ಕೊಡ್ತಾ ಇದ್ವಿ. ಕೇಂದ್ರ ರಾಜ್ಯ ಸರ್ಕಾರನೇ ಈಗ ಭರಿಸ್ತಾ ಇದೆ. ಆದ್ರಿಂದ ಇದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು, ಅನುಭವಿ ಹಣಕಾಸಿನ ಸಚಿವರು, ಅವರಿಗೀಗ 17ನೇ ಬಾರಿ ಮುಂದೆ ಬಡ್ಜೆಟ್ ಪ್ರೆಸೆಂಟ್ ಮಾಡಿದ್ರೆ 17ನೇ ಬಾರಿ ಆಗುತ್ತೆ. ಹಾಗಾಗಿ ಅಷ್ಟೊಂದು ಅನುಭವ ಇರ್ತಕ್ಕಂಥವ್ರು ಮುಂದಿನ ದಿನದಲ್ಲಿ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ತೀರ್ಮಾನಗಳನ್ನ ಮಾಡಬೇಕಾಗುತ್ತೆ. 2.5 ವರ್ಷಕ್ಕೆ ಸಚಿವ ಸಂಪುಟ ಪುನರಚನೆ ಅನ್ನುವಂತ ಸಾಕಷ್ಟು ಜನ ಶಾಸಕರಿಗೆ ಇತ್ತು. ಮುಖ್ಯಮಂತ್ರಿಗಳು ಕೂಡ 2.5 ವರ್ಷಕ್ಕೆ ಮಾಡೋಣ ಅಂತ ಇದ್ರು. ಏನೋ ಆತರ ಬೆಳವಣಿಗೆ ಕಾಣಿಸ್ದೇ ಇರೋದು ನೋಡಿದ್ರೆ ಇದನ್ನ ಮುಂದಕ್ಕೆ ಹೋಗೋ ಲಕ್ಷಣಗಳಿದಾವೆ ಸರ್. ಇಲ್ಲ, ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ, ಅವರೇ ಅಲ್ವಾ ಮಾಡಬೇಕು. ಹೈಕಮಾಂಡ್ ಅವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅವ್ರು ಮಾಡೋದು. ಅಂದ್ರೆ ಇದು ಸಂಪುಟದ್ದಾಗ್ಲಿ ಅಥವಾ ಬೇರೆ ಬೇರೆ ಇಂಥ ತೀರ್ಮಾನಗಳೆಲ್ಲ ಅವರೇ ಮಾಡ್ಬೇಕು. ಅವ್ರಿಗೆ ಗೊತ್ತಿದೆಲ್ಲ 2.5 ವರ್ಷ ಆಯ್ತು ಅಂತ, ಅವರೇ ತೀರ್ಮಾನ ಮಾಡ್ತಾರೆ. 2.5 ವರ್ಷಕ್ಕೆ ಈ ಬಾರಿ ಸ್ವಲ್ಪ ಸಾಕಷ್ಟು ಮಹತ್ವ ಬಂದಂಗಿದೆ ಸರ್ ಈ ಅವಧಿಗೆ. ಅಲ್ಲ, ಅದೇನು ಆ ರೀತಿ ಮಹತ್ವ ಏನು ಕೊಡುವಂತ ಅಗತ್ಯ ಇಲ್ಲ ಅಂತ ನನ್ಗನ್ಸುತ್ತೆ. 2.5 ವರ್ಷಕ್ಕೆ ಮಹತ್ವ ಕೊಡುವಂತ ಅಗತ್ಯ ಇಲ್ಲ. ಸರ್ಕಾರ ಬಂದಾಗ್ಲಿಂದಲೂ ಈ ಪ್ರಶ್ನೆ ಇದೆ. ಸಮಯ ನಡೀತಾ ಬದಲಾವಣೆ ಇದೆ, ಮುಖ್ಯಮಂತ್ರಿಗಳ ಬದಲಾವಣೆ ಇದೆ ಅನ್ನೋ ಕಾರಣಕ್ಕಾಗಿ 2.5 ವರ್ಷಕ್ಕೆ ನೋಡಿ. ಒಂದು ಸ್ಪಷ್ಟವಾಗಿ ನನಗೆ ತಿಳಿದಿದ್ದು ಹೇಳ್ತೇನೆ, ನಮ್ಮ ಹೈಕಮಾಂಡ್ ಇಂದ ಯಾರು ಏನು ಹೇಳಿಲ್ಲ. ನಾವೇ ಏನೇನ್ ಬೇಕೋ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಮಹತ್ವ ಬರುತ್ತಾ? ಮಹತ್ವ ಯಾವಾಗ ಬರುತ್ತೆ ಅಂದ್ರೆ ಹೈಕಮಾಂಡ್ನವ್ರು ಹೇಳಿದಾಗ ಬರುತ್ತೆ. ಇಲ್ಲಿ ತನಕ ಯಾವುದೇ ವಿಚಾರವನ್ನು, ಅದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇರ್ಬೋದು, ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು, ಇದನ್ನ ಯಾವುದನ್ನು ಕೂಡ ನಮ್ಮ ಹೈಕಮಾಂಡ್ನವರು ಎಲ್ಲೂ ಸ್ಪೆಲ್ ಔಟ್ ಮಾಡಿಲ್ಲ. ಹಾಗಾಗಿ ಹೈಕಮಾಂಡ್ನವ್ರು ಹೇಳಿದ್ರೆ ಎಸ್ ಎಲ್ಲರೂ ಕೇಳ್ತೇವೆ. ಅವ್ರು ಹೇಳದೇ ಇರೋ ಕಾರಣಕ್ಕಾಗಿ ಇದು ಯಾವುದಕ್ಕೂ ಕೂಡ ಅಷ್ಟು ಮಹತ್ವ ಕೊಡೋ ಅಗತ್ಯ ಇಲ್ಲ ಅಂತ ನನ್ಗನ್ಸುತ್ತೆ. ಅದರದ್ದು ಏನೇ ಇದ್ರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗ್ಬೇಕು ಅನ್ನುವಂಥದ್ದು ಕೆಲ ಶಾಸಕರ ಅಭಿಪ್ರಾಯ ಆಗಿದೆ. ರಾಜಣ್ಣ ಇರ್ಬೋದು, ರಾಯರೆಡ್ಡಿ ಅವ್ರು ಹೇಳ್ತಾ ಇರ್ಬೋದು. ಯಾಕಂದ್ರೆ ಮುಖ್ಯಮಂತ್ರಿಗಳನ್ನ ಎಲೆಕ್ಟ್ ಮಾಡಿದ್ದೀವಿ, ನಾಮಿನೇಟೆಡ್ ಅಲ್ಲ. ಅಲ್ಲ, ಅದು ಕೂಡ ಅಂಥದ್ದು ಯಾವ್ದು ಬೆಳವಣಿಗೆ ಇಲ್ವಲ್ಲ. ಅಂಥದ್ದು ಯಾವ್ದಾದ್ರು CLP ನಲ್ಲಿ ಪ್ರಶ್ನೆ
ಯಾರಾದ್ರೂ ಮಾಡಿದ್ರೆ ಅಥವಾ ಯಾರಾದ್ರೂ ಆ ಪ್ರಶ್ನೆ ಎತ್ತಿದ್ರೆ ನೀವು ಹೇಳೋದ್ರಲ್ಲಿ ಕರೆಕ್ಟ್ ಇದೆ. ಅಂಥದ್ದು ಯಾವುದು ಬೆಳವಣಿಗೆ ಇಲ್ಲ. ಒಂದು, ಹೈಕಮಾಂಡ್ನವ್ರು ಏನ್ ಹೇಳಿಲ್ಲ. ಎರಡು, CLP ನಲ್ಲೂ ಏನ್ ಚರ್ಚೆ ಆಗಿಲ್ಲ. ಅದರಿಂದ ಅದಕ್ಕೆ ಯಾಕೆ ಮಹತ್ವ ಕೊಡ್ತೀವಿ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.